ಪಂಜಾಬ್ನ ಮಾನವ ಹಕ್ಕುಗಳ ಹೋರಾಟಗಾರ ಜಸ್ವಂತ್ ಸಿಂಗ್ ಖಲ್ರಾ ಅವರ ಜೀವನ ಆಧಾರಿತ ಸುತ್ಲಜ್ ಚಿತ್ರವನ್ನ OTT ವೇದಿಕೆಯಿಂದ ತೆಗೆದುಹಾಕಲಾಗಿದೆ. ಆದ್ರೆ ಹಳ್ಳಿಗಳು ಮತ್ತೆ ಗುರುದ್ವಾರಗಳಲ್ಲಿ ಆ ಒಂದು ಚಿತ್ರವನ್ನ ಪ್ರದರ್ಶಿಸಲಾಗ್ತಾ ಇದೆ. ಇದು ಚುನಾವಣಾ ವರ್ಷ ಆದ್ರಿಂದ ಈ ಚಿತ್ರದ ನೆಪದಲ್ಲಿ ಒಂದು ರಾಜಕೀಯ ಆಟ ನಡೀತಾ ಇರೋ ಕಾಣಿಸ್ತಾ ಇದೆ. ಸುತ್ಲಜ್ ಹೆಸರಿನಲ್ಲಿ ಒಂದು ರಾಜಕೀಯ ಲಾಭ ನಡೆಯುವಂತ ಈ ಯುದ್ಧದಲ್ಲಿ ಯಾರು ಮುಂದಿದ್ದಾರೆ, ಬಿಜೆಪಿನ ಅಕಾಲಿಗಳು ಅನ್ನೋದು ಈ ಪ್ರಶ್ನೆ ಆಗಿದೆ. ಚಿತ್ರದಲ್ಲಿ ಜಸ್ವಂತ್ ಸಿಂಗ್ ಖಲ್ರಾ ಪಾತ್ರ ನಿರ್ವಹಿಸಿದಂತ ದಿಲ್ಜಿತ್ ದೊಸಾಂಜ್ ಅವರನ್ನ ಬಹುಮುಖ ಪ್ರತಿಭೆಯ ವ್ಯಕ್ತಿ ಅಂತ ಪ್ರಧಾನಿ ಮೋದಿ ಅವರು ಈ ಹಿಂದೆನೆ ಬಣ್ಣಿಸಿದ್ರು. ಅದೇ ಹೊತ್ತಿನಲ್ಲಿ ಚಿತ್ರದ ಮೇಲೆ ಹಲವಾರು ಸೆನ್ಸರ್ಶಿಪ್ಗೆ ಸೆನ್ಸರ್ ಬೋರ್ಡ್ ಸೂಚಿಸಿತ್ತು. ಮೊದಲು ಪಂಜಾಬ್ 95 ಅನ್ನುವಂಥ ಹೆಸರಿದ್ದಂಥ ಸುತ್ಲಜ್ ಕಡೆಗೆ G5 OTTಯಲ್ಲಿ ಬಿಡುಗಡೆ ಆಯ್ತಾದ್ರೂ ಕೂಡ ಕೆಲವೇ ಗಂಟೆಗಳಲ್ಲಿ ಅಲ್ಲಿಂದ ತೆಗೆದುಹಾಕಲಾಗಿದೆ. ಸುತ್ಲಜ್ ಮೇಲೆ ಪ್ರಚೋದನೆಯ ಆರೋಪ ಇಲ್ಲವಾದ್ರೂ ಕೂಡ ಅದ್ರ ಸುತ್ತ ಸೃಷ್ಟಿ ಆಗ್ತಾ ಇರುವಂತಹ ಪ್ರಚೋದನೆಯ ಹಿಂದೆ ಚುನಾವಣೆ ಸಮಯದ ರಾಜಕೀಯ ಸ್ಪಷ್ಟವಾಗಿದೆ. ಸುತ್ಲಜ್ ಚಿತ್ರವನ್ನ G5 ನಿಂದ ತೆಗೆದುಹಾಕಿದ ತಕ್ಷಣ ಅದರ ಸುತ್ತಲಿನ ಚರ್ಚೆ ಧ್ರುವೀಕರಣಗೊಳ್ಳೋದಿಕ್ಕೆ ಶುರುವಾಯಿತು. ಈಗಾಗಲೇ ಹೇಳಿದ ಹಾಗೆ ಪ್ರಧಾನಿ ಮೋದಿ ದಿಲ್ಜಿತ್ ದೊಸಾಂಜ್ ಅವರನ್ನ ಹೊಗಳಿದ್ರು. ಆದ್ರೆ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರಿದಂತ ರವನೀತ್ ಸಿಂಗ್ ಬಿಟ್ಟು ಈಗ ಮೋದಿ ಸಂಪುಟದಲ್ಲಿ ರಾಜ್ಯ ಸಚಿವರಾಗಿದ್ದು ಸುತ್ಲಜ್ ಚಿತ್ರದ ವಿರುದ್ಧ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ಅವರು ದಿಲ್ಜಿತ್ ದೊಸಾಂಜ್ ಅವರನ್ನ ಢೋಂಗಿ ಅಂತ ಕರೆದಿದ್ದಾರೆ. ಲಾಸ್ ಏಂಜಲೀಸ್ ನಲ್ಲಿ ಕೂತು ಹಣ ಸಂಪಾದಿಸ್ತಾ ಇರುವಂತಹ ಕಪಟಿ ಅಂತ ಹೇಳಿದ್ದಾರೆ. ಜಸ್ವಂತ್ ಸಿಂಗ್ ಖಲ್ರಾ ಕಷ್ಟ ಪಡ್ತಾ ಇದ್ದಾಗ ದಿಲ್ಜಿತ್ ಎಲ್ಲಿದ್ರು ಅಂತ ಕೇಳಿದ್ದಾರೆ. ಖಲ್ರಾ ಅವರನ್ನ 1995ರಲ್ಲಿ ಕೊಲೆ ಮಾಡಲಾಯಿತು. 1984ರಲ್ಲಿ ಜನಿಸಿದ ಆಗ 11 ವರ್ಷದವರಾಗಿದ್ದಂತಹ ದಿಲ್ಜಿತ್ ಏನ್ ಮಾಡಬಹುದಿತ್ತು? ಇದೇ ದಿಲ್ಜಿತ್ ದೊಸಾಂಜ್ ಅವರ ಸರ್ದಾರ್ 3 ಜೂನ್ 2025ರಲ್ಲಿ ಬಿಡುಗಡೆಯಾದಾಗ ಅವರನ್ನ ಬಿಜೆಪಿ ರಾಷ್ಟ್ರೀಯ ವಕ್ತಾರ RP ಸಿಂಗ್ ರಾಷ್ಟ್ರೀಯ ಆಸ್ತಿ ಅಂತ ಕರೆದಿದ್ದನ್ನ ರವನೀತ್ ಸಿಂಗ್ ಬಿಟ್ಟು ಮರೆತಾಗಿದೆ. ಅವತ್ತು ಬಿಜೆಪಿ ಕಣ್ಣಲ್ಲಿ ರಾಷ್ಟ್ರೀಯ ಆಸ್ತಿ ಆಗಿದ್ದಂತಹ ಅದೇ ದಿಲ್ಜಿತ್ ಹಣಕ್ಕಾಗಿ ಈಗ ಮತ್ತದೇ ಬಿಜೆಪಿ ಕಣ್ಣಲ್ಲಿ ಏನ್ ಬೇಕಾದ್ರೂ ಮಾಡುವಂತ ಡೋಂಗಿ ಆಗಿದ್ದು ಅದು ಹೇಗೆ? ಮುಂದಿನ ವರ್ಷ ಪಂಜಾಬ್ನಲ್ಲಿ ಚುನಾವಣೆಗಳು ನಡೆಯಲಿವೆ. ಚಿತ್ರದ ನೆಪದಲ್ಲಿ ಎಲ್ಲರೂ ಕೂಡ ಈ ಚರ್ಚೆಯಲ್ಲಿ ಸಿಲುಕೊಂಡಿದ್ದಾರೆ. ಆದ್ರೆ ಈ ರಾಜಕೀಯ ಸ್ಕ್ರೀನ್ ಪ್ಲೇ ಬರೆದವರು ಯಾರು ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗಿದೆ. ಪಂಜಾಬ್ನ ರಾಜಕೀಯ ಚರ್ಚೆಗಳಲ್ಲಿ ಅಮಿತ್ ಶಾ ಅವರ ಹೆಸರು ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆಗಳಲ್ಲಿ ಗೃಹ ಸಚಿವಾಲಯದ ಹೆಸರನ್ನ ಉಲ್ಲೇಖ ಮಾಡಲಾಗ್ತಾ ಇದೆ. ಹಾಗಿದ್ದಲ್ಲಿ ಅಮಿತ್ ಶಾ ಯಾವ ದಿಕ್ಕಿನಲ್ಲಿ ಗಮನ ಹರಿಸಬಹುದು? ಚಿತ್ರದ ಸುತ್ತ ಹೇಳ್ತಾ ಇರುವಂತಹ ಪ್ರಚೋದನೆಯ ಬಿಸಿ ತಮ್ಮ ವಿರುದ್ಧ ತಿರುಗಬಹುದು ಅಂತ ಶಿರೋಮಣಿ ಅಕಾಲಿ ದಳದ ಸುಖಬೀರ್ ಸಿಂಗ್ ಬಾದಲ್ ಅವರು ಭಾವಿಸ್ತಾರೆ. ಆದ್ರೆ ಅಕಾಲಿ ದಳದೊಂದಿಗೆ ಇನ್ನೂ ಉಳಿದಿರುವಂತಹ 13ರಿಂದ 14% ಮತಗಳ ಹಂಚಿಕೆಯನ್ನ ಬಿಜೆಪಿ ನೋಡ್ತಾ ಇದೆ. ಅಕಾಲಿ ದಳ ಮತ್ತೆ ಪಂಜಾಬ್ನ ಉದಾರವಾದಿ ಸಿಖ್ಖರ್ ಜೊತೆಗೆ ನಿಂತಿರೋರು ಬಿಜೆಪಿ ಜೊತೆಗೆ ಸೇರೋದಿಕ್ಕೆ ರೆಡಿ ಇಲ್ಲ. ಅವ್ರ ಮನಸ್ಸನ್ನ ಬದಲಾಯಿಸೋದಿಕ್ಕೆ ಮತ್ತೆ ಅವರನ್ನ ಬೇರೆ ಕಡೆ ತಿರುಗಿಸೋದಿಕ್ಕೆ ಪ್ರಚಾರ ಸೃಷ್ಟಿ ಮಾಡೋದಿಕ್ಕೆ ಈ ಚಿತ್ರವನ್ನ ಬಳಸಲಾಗ್ತಾ ಇದೆ ಅನ್ನುವಂತಹ ವಿಶ್ಲೇಷಣೆಗಳಿವೆ. ಇದರಿಂದಾಗಿ ಬಿಜೆಪಿಗೆ ಲಾಭ ಆಗುತ್ತೆ. ಕಳೆದ ವರ್ಷದವರೆಗೆ ಬಿಜೆಪಿ ಕೂಡ ಈ ಚಿತ್ರ ಬಿಡುಗಡೆ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇತ್ತು. ಚಿತ್ರ ಬಿಡುಗಡೆ ಮಾಡದೇ ಇರೋದು ಸರ್ದಾರ್ಗಳ ಮೇಲಿನ ದಬ್ಬಾಳಿಕೆ ಮುಂದುವರಿಸೋದಕ್ಕೆ ಸಮವಾಗಿದೆ ಅಂತ ಸ್ವತಃ ಸೆನ್ಸರ್ ಮಂಡಳಿಯ ಅಧ್ಯಕ್ಷ ಪ್ರಸೂನ್ ಜೋಶಿ ಅವರು ಹೇಳಿದ್ರು. ಮತ್ತೆ ಈಗ ಬಿಜೆಪಿ ಆ ಒಂದು ಚಿತ್ರವನ್ನ ವಿರೋಧ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ರವನೀತ್ ಸಿಂಗ್ ಬಿಟ್ಟು ಬಾಂಬ್ ಸ್ಫೋಟದಲ್ಲಿ ಹತ್ಯೆಗೀಡಾದ ಪಂಜಾಬ್ನ ಮಾಜಿ ಮುಖ್ಯಮಂತ್ರಿ ಬೇಯಾನ್ ಸಿಂಗ್ ಅವರ ಮೊಮ್ಮಗ. ಅವರನ್ನ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರ ಆಪ್ತ ಅಂತ ಪರಿಗಣಿಸಲಾಗಿತ್ತು. ಈಗ ಅವರಿಗೆ ಬಿಜೆಪಿಯಲ್ಲಿ ಅಮಿತ್ ಶಾ ಅವರ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ. 2024ರಲ್ಲಿ ರವನೀತ್ ಸಿಂಗ್ ಬಿಟ್ಟು ಲುಧಿಯಾನದಿಂದ ಲೋಕಸಭಾ ಚುನಾವಣೆಯಲ್ಲಿ ಸೋತ್ರು. ಆಗ್ಲೂ ಕೂಡ ಅವರನ್ನ ಮೋದಿ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡ್ರು ಮತ್ತೆ ರಾಜಸ್ಥಾನದಿಂದ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ರು. ಪ್ರಸ್ತುತ ರೈಲ್ವೆ ಮತ್ತೆ ಆಹಾರ ಸಂಸ್ಕರಣಾ ಖಾತೆ ರಾಜ್ಯ ಸಚಿವರಾಗಿರುವ ಅವರು ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ದಾರೆ. ಅವರು ಸುತ್ಲಜ್ ಚಿತ್ರಕ್ಕೆ ವಿರೋಧವನ್ನ ವ್ಯಕ್ತಪಡಿಸೋದನ್ನ ನಾವಿಲ್ಲಿ ಗಮನಿಸಬೇಕು. ಚಿತ್ರವನ್ನ ಸಮರ್ಥಿಸಿಕೊಳ್ಳೋರನ್ನ ಖಾಲಿಸ್ತಾನದ ಬೆಂಬಲಿಗರು ಅಂತ ರವನೀತ್ ಸಿಂಗ್ ಬಿಟ್ಟು ಯಾಕೆ ಕರೀತಾ ಇದ್ದಾರೆ? ಪಂಜಾಬ್ ಬಿಜೆಪಿಯ ಪರವಾಗಿ ಏನಿರಲಿಲ್ಲ. ಈಗ ನಡೀತಾ ಇರುವಂತಹ ಈ ಚರ್ಚೆಯ ಹಿಂದಿನ ಉದ್ದೇಶ ಹೆಚ್ಚಾಗಿ ಉದಾರವಾದಿ ಸಿಖ್ ಸಮುದಾಯವನ್ನ ಧ್ರುವೀಕರಣಗೊಳಿಸೋದು ಅಂತ ಹೇಳಲಾಗ್ತಾ ಇದೆ. ಕಡೆಗೆ ಉದಾರವಾದ ಸಹ ಕೋಮುವಾದಕ್ಕೆ ತಿರುಗಿದ್ರೆ ಅಚ್ಚರಿ ಏನಿಲ್ಲ. ಇಂಥದ್ದು ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ನಡೆದಿದೆ. ಪಂಜಾಬ್ನಲ್ಲಿಯೂ ಕೂಡ ಇನ್ನು ಮುಂದೆ ಆಗ್ಲೂಬಹುದು. ಚಿತ್ರದ ಬೆಂಬಲಿಗರನ್ನ ಖಾಲಿಸ್ತಾನ ಬೆಂಬಲಿಗರು ಅಂತ ಹಣೆ ಪಟ್ಟಿ ಕಟ್ಟುವಂತಹ ಚರ್ಚೆ ಧ್ರುವೀಕರಣದ ಉದ್ದೇಶದಾಗಿದೆ. ಮತ್ತೆ ಬಿಜೆಪಿ ಅಕಾಲಿ ದಳ ಎರಡೂ ಕೂಡ ಅದರ ಲಾಭ ಮಾಡಿಕೊಳ್ಳೋದಕ್ಕೆ ರೆಡಿ ಆಗಿವೆ. ಅಕಾಲಿ ದಳದ 2 ಸಂಸದರು 2024ರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾಗಿದ್ರು. ಇದು ಹೇಗ್ ಸಾಧ್ಯ ಅಂತ ಪಂಜಾಬ್ನ ರಾಜಕೀಯ ಗಮನಿಸುವವರೇ ಗೊಂದಲಗೊಂಡಿದ್ದಾರೆ. ಒಬ್ಬ ಸಂಸದ ಅಮೃತ್ ಪಾಲ್ ಸಿಂಗ್ ಬಿಜೆಪಿ ಅಧಿಕಾರದಲ್ಲಿರುವಂತಹ ಅಸ್ಸಾಂನ ದಿಬ್ರುಗಢದಲ್ಲಿ ಜೈಲಿನಲ್ಲಿದ್ದಾರೆ. ಇನ್ನೊಬ್ಬ ಸಂಸದ ಸರಬ್ಜಿತ್ ಸಿಂಗ್ ಇಂದಿರಾ ಗಾಂಧಿ ಹಂತಕ ಬೇಯಾನ್ ಸಿಂಗ್ ಅವರ ಮಗ. ಫೆಬ್ರವರಿ
2023ರಲ್ಲಿ ತನ್ನ ಸಹಚರರನ್ನ ಬಿಡುಗಡೆ ಮಾಡೋದಕ್ಕೆ ಪೊಲೀಸ್ ಠಾಣೆ ಮೇಲೆ ದಾಳಿ ಆರೋಪ ಹೊತ್ತಿರುವಂತಹ ಅಮೃತ್ ಪಾಲ್ ಸಿಂಗ್ ಸದ್ಯ ಜೈಲಲ್ಲಿದ್ದಾನೆ. ಅವ್ರ ಬೆಂಬಲಿಗರು ಅವನನ್ನ ಭಿಂದ್ರನ್ವಾಲೆ 2 ಅಂತ ಕರೀತಾರೆ. ಅವರ ವಕೀಲ ರಾಜದೇವ್ ಸಿಂಗ್ ಖಾಲ್ಸಾ RSS ನ ಒಂದು ಶಾಖೆ ಅಂತ ಹೇಳಲಾಗುವಂತಹ ರಾಷ್ಟ್ರೀಯ ಸಿಖ್ ಸಂಘಟನೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ಮಾಜಿ ಸಂಸದರು ಕೂಡ ಹೌದು. ಇನ್ನು ರೈತ ಚಳವಳಿಯ ಹೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಂಪುಕೋಟೆಗೆ ನುಗ್ಗಿ ಹಿಂಸಾಚಾರಕ್ಕೆ, ರೈತರ ಚಳವಳಿ ಮೇಲಿನ ದಬ್ಬಾಳಿಕೆಗೆ ಎಡೆ ಮಾಡಿಕೊಟ್ಟಂತಹ ದೀಪ್ ಸಿಧು ವಾರಿಸ್ ಪಂಜಾಬ್ ದೇ ಅನ್ನುವಂಥ ಒಂದು ಸಂಘಟನೆಯನ್ನ ರಚನೆ ಮಾಡಿದ್ರು. ಆದ್ರೆ ಈಗ ಅಮೃತ್ ಪಾಲ್ ಸಿಂಗ್ ನೇತೃತ್ವದ ಅಕಾಲಿ ವಾರಿಸ್ ಪಂಜಾಬ್ ದೇ ರಾಜಕೀಯ ಪಕ್ಷವನ್ನ 2025ರ ಜನವರಿಯಲ್ಲಿ ರಚನೆ ಮಾಡಲಾಗಿದೆ. ಅದೇ ಸಮಯದಲ್ಲಿ ಪ್ರಧಾನಿ ಮೋದಿ ದಿಲ್ಜಿತ್ ದೊಸಾಂಜ್ ಅವರನ್ನ ಭೇಟಿಯಾದ್ರು. ಅವರನ್ನ ಪ್ರತಿಭೆ ಮತ್ತೆ ಸಂಪ್ರದಾಯದ ಸಂಗಮ ಅಂತ ಕರೆದ್ರು. ಈ ಎಲ್ಲಾ ರಾಜಕೀಯವನ್ನ ನೋಡ್ತಾ ಇದ್ರೆ ಅಕಾಲಿ ದಳದ ವಿರುದ್ಧ ಅಕಾಲಿ ವಾರಿಸ್ ಪಂಜಾಬ್ ದೇನ ಬಲಪಡಿಸೋದಕ್ಕೆ ಯಾರು ಬಯಸ್ತಾರೆ? ಮತ್ತೆ ಪಂಜಾಬ್ನ ಹಿಂದೂ ಮತದಾರರು ಉಗ್ರಗಾಮಿ ಪಕ್ಷದ ನಾಯಕ ಅಮೃತ್ ಪಾಲ್ ಅವ್ರ ಜೊತೆಗೆ ನಿಲ್ಬೇಕು ಅಂತ ಬಯಸುವವರು ಯಾರು? ಇಲ್ಲೊಂದು ಅಭದ್ರತೆಯನ್ನ ಸೃಷ್ಟಿ ಮಾಡೋದಕ್ಕೆ ನೋಡ್ಲಾಗ್ತಾ ಇದೆ. ಈ ಸುತ್ಲಜ್ ಚಿತ್ರದ ಕುರಿತ ಚರ್ಚೆ ಎಲ್ಲರನ್ನೂ ತುದಿಗಾಲಲ್ಲಿ ನಿಲ್ಲಿಸಿದೆ. ಈಗ ಮುಂದಿನ ವರ್ಷದ ವಿಧಾನಸಭೆ ಚುನಾವಣೆಯ ಹೊತ್ತಿಗೆ ಪಂಜಾಬ್ನಲ್ಲಿ ಈ ಚರ್ಚೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅನ್ನೋದು ಕುತೂಹಲ ಎದ್ದಿದೆ. ಈಗ ಸೃಷ್ಟಿಯಾಗಿರುವಂತಹ ಒಂದು ಮನಸ್ಥಿತಿ ಮುಂದಿನ ವರ್ಷದಲ್ಲಿ ಪಕ್ಷವನ್ನ ಹೇಗೆ ಬೆಳೆಸಲಾಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಶಿರೋಮಣಿ ಅಕಾಲಿ ದಳದ ನಾಯಕ ಸುಖಬೀರ್ ಸಿಂಗ್ ಬಾದಲ್ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರಿಗೆ ಪಂಜಾಬ್ನಾದ್ಯಂತ ಸುತ್ಲಜ್ ಅನ್ನ ಪ್ರದರ್ಶಿಸೋದಿಕ್ಕೆ ಸೂಚಿಸಿದ್ದಾರೆ. ಅಕಾಲಿ ದಳ ಈ ಚರ್ಚೆಯ ಬಿರುಗಾಳಿ ಮೇಲೆ ಸವಾರಿಯನ್ನ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಜಸ್ವಂತ್ ಸಿಂಗ್ ಖಲ್ರಾ ಅವರನ್ನ ಹತ್ಯೆ ಮಾಡಿದ ಅಧಿಕಾರಿಗಳಿಗೆ ಅಕಾಲಿ ಸರ್ಕಾರದ ಅವಧಿಯಲ್ಲಿ ಬಡ್ತಿಯನ್ನ ನೀಡಲಾಗಿತ್ತು ಅಂತ ಅವ್ರ ಪತ್ನಿ ಪರಮ್ಜಿತ್ ಕೌರ್ ಖಲ್ರಾ ಅವರು ಆರೋಪ ಮಾಡಿದ್ದಾರೆ. 1999ರಲ್ಲಿ ಪರಮ್ಜಿತ್ ಕೌರ್ ಖಲ್ರಾ ಅವರು ಅಖಿಲ ಭಾರತ ಶಿರೋಮಣಿ ಅಕಾಲಿ ದಳದ ಟಿಕೆಟ್ ನಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಬಾದಲ್ ಅವರ ಶಿರೋಮಣಿ ಅಕಾಲಿ ದಳದಿಂದ ಬೇರ್ಪಟ್ಟ ನಂತರ ಈ ಪಕ್ಷವನ್ನ ರಚನೆ ಮಾಡಲಾಯಿತು. ಸುತ್ಲಜ್ ಚಿತ್ರದ ಮೇಲೆ ಅಧಿಕೃತ ನಿಷೇಧ ಇರಲಿಲ್ಲ. ಈಗ ಚಿತ್ರವನ್ನ OTTಯಿಂದ ತೆಗೆದು ಹಾಕಲಾಯಿತು. ಆದ್ರೆ ಅದನ್ನ ಹಳ್ಳಿಗಳಲ್ಲಿ ಮತ್ತೆ ಗುರುದ್ವಾರಗಳಲ್ಲೂ ಕೂಡ ಪ್ರದರ್ಶಿಸಲಾಗ್ತಾ ಇದೆ. ಗುರುದ್ವಾರಗಳಲ್ಲಿ ಚಿತ್ರ ಪ್ರದರ್ಶಿಸುವಂತಹ ಉದ್ದೇಶ ಅದೇನಿರಬಹುದು? ಇದಕ್ಕೆ ಯಾರು ಅವಕಾಶವನ್ನ ನೀಡ್ತಾ ಇದ್ದಾರೆ? ಈ ಚಿತ್ರ ಥಿಯೇಟರ್ಗಳಲ್ಲಿ ಇದ್ದಿದ್ರೆ ಪ್ರತಿಯೊಂದು ಹಳ್ಳಿಯ ಜನರು ಬಹುಶಃ ಅದನ್ನ ನೋಡೋದಿಕ್ಕೆ ಹೋಗ್ತಾ ಇರಲಿಲ್ಲ. ಆದ್ರೆ OTTಯಿಂದ ತೆಗೆದು ಹಾಕಿದ ನಂತರ ಅದನ್ನ ಪ್ರತಿ ಮನೆಗೂ ವಿತರಿಸಲಾಗಿದೆ. ಮತ್ತಿದು ರಾಜಕೀಯ ಮಾರ್ಕೆಟಿಂಗ್ನ ತಂತ್ರ ಆಗಿದೆ. ಸುತ್ಲಜ್ ಥಿಯೇಟರ್ಗಳಲ್ಲಿ ಬಿಡುಗಡೆಗೆ ಪ್ರಮಾಣ ಪತ್ರವನ್ನ ಹೊಂದಿಲ್ಲ ಅಂತ ಸರ್ಕಾರಿ ಮೂಲಗಳು ಹೇಳಿವೆ ಅಂತ ಹೇಳಲಾಗಿದೆ. ಸರ್ಟಿಫಿಕೇಟ್ ಪಡೆಯುವಂತಹ ಒಂದು ಪ್ರಕ್ರಿಯೆ ಅರ್ಧಕ್ಕೆ ಬಿಟ್ಟು ನಿರ್ಮಾಪಕರು ಚಿತ್ರದ ಹೆಸರನ್ನ ಬದಲಾಯಿಸಿದ್ರು ಮತ್ತೆ ಅದನ್ನ OTT ವೇದಿಕೆಯಲ್ಲಿ ಸದ್ದಿಲ್ಲದೇನೆ ಬಿಡುಗಡೆ ಮಾಡಿದ್ರು. ಸರ್ಕಾರಕ್ಕೆ ಇದ್ರ ಬಗ್ಗೆ ತಿಳಿದ ತಕ್ಷಣನೇ ಅದನ್ನ ತೆಗೆದು ಹಾಕೋದಕ್ಕೆ ಕೇಳಲಾಯಿತು. ಭದ್ರತಾ ಕಾರಣಗಳಿಂದಾಗಿ ಈ ಒಂದು ಸೂಚನೆಗಳನ್ನ ನೀಡಲಾಗಿದೆ. OTTಯಿಂದ ತೆಗೆದು ಹಾಕಿದ ನಂತರ ಚಿತ್ರವನ್ನ ಈಗ ಪಂಜಾಬ್ನ ಪ್ರತಿಯೊಂದು ಹಳ್ಳಿಗೂ ಕೂಡ ವಿತರಿಸಲಾಗ್ತಾ ಇದೆ. ಎಲ್ಲಾನು ಸರಿಯಾದ ಸಮಯದಲ್ಲಿ ನಡೀತಾ ಇದೆ. ಅಂದ್ರೆ ಈಗ ಚುನಾವಣೆಗೆ ಮೊದಲು ಇದೆಲ್ಲಾನು ಆಗ್ತಾ ಇದೆ. ಜಸ್ವಂತ್ ಸಿಂಗ್ ಖಲ್ರಾ ಅವರ ಜೀವನದ ಕಥೆ ಅನ್ನೋದು ಸಮಸ್ಯೆ ಅಲ್ಲ ಇಲ್ಲಿ. ಆದ್ರೆ ಚಿತ್ರದ ಮೇಲಿನ ನಿಷೇಧ ಹುಟ್ಟಾಕಿರುವಂತಹ ರಾಜಕೀಯ ಚರ್ಚೆ ಕಳವಳಕಾರಿಯಾಗಿದೆ. ಈಗ ಎತ್ತಲಾಗ್ತಾ ಇರುವಂತಹ ವಿಷಯಗಳು ಪಂಜಾಬನ್ನ ಮತ್ತೆ ಹಿಂದಕ್ಕೆ ತಳ್ಳುವಂತ ಉದ್ದೇಶದ್ದಾಗಿವೆ. ಪಂಜಾಬ್ ಈಗಾಗಲೇ ತೀವ್ರ ನಿರುದ್ಯೋಗವನ್ನ ಎದುರಿಸ್ತಾ ಇದೆ, ಕೃಷಿ ಬಿಕ್ಕಟ್ಟಿನಲ್ಲಿದೆ, ಮತ್ತೆ ಡ್ರಗ್ ಹಾವಳಿ ವ್ಯಾಪಕವಾಗಿದೆ. ಹಳ್ಳಿಗಳಿಂದ ಯುವಕರು ದೂರ ಆಗ್ತಾ ಇದ್ದಾರೆ, ವಲಸೆ ಅತಿರೇಕ ಮುಟ್ಟಿದೆ. ಪಂಜಾಬ್ನ ಹುಡುಗರು ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅವರನ್ನ ಭಯೋತ್ಪಾದನೆಯ ಲೋಕಕ್ಕೆ ತಳ್ಳಲಾಗ್ತಾ ಇದೆ. ಅಕ್ರಮ ವಲಸೆ ಆರೋಪ ಹೊತ್ತಿರುವಂತಹ ಪಂಜಾಬಿ ಯುವಕರನ್ನ ಅಮೆರಿಕ ಕೈಕೋಳ ಮತ್ತೆ ಸಂಕೋಲೆ ಹಾಕಿ ಭಾರತಕ್ಕೆ ಕಳಿಸ್ತಾ ಇದೆ. ಆದ್ರೆ ರಾಜಕೀಯವು ಇದನ್ನ ವಿಷಯವಾಗಿಸೋದಿಕ್ ಬಯಸೋದಿಲ್ಲ, ಅದು ಭಾವನಾತ್ಮಕ ಆಟ ಆಡೋದಿಕ್ ನೋಡುತ್ತೆ. ಅಂಥ ಆಟಕ್ಕೆ ಸತ್ಲುಜ್ ಈಗ ಒಂದು ನೆಪ ಆಗಿ ಸಿಕ್ಕಿದೆ ಇವರಿಗೆ. ಈ ಆಟದ ಗುರಿ ಪಂಜಾಬ್ನ ವೃದ್ಧ ಮತದಾರರು. ಇತ್ತೀಚೆಗೆ ಅನೇಕ ರಾಜಕೀಯ ಚಲನಚಿತ್ರಗಳು ವಿಫಲ ಆಗಿರೋದ್ರಿಂದ OTT ವೇದಿಕೆಯಿಂದ ತೆಗೆದು ಹಾಕದಿದ್ರೆ ಚಿತ್ರ ಅಂತಹ ಸಂಚಲನ ಸೃಷ್ಟಿ ಮಾಡ್ತಾ ಇರಲಿಲ್ಲ. ದಿಲ್ಜಿತ್ ದೊಸಾಂಜ್ ಎಲ್ಲರೂ ಹೀಗೆ ಚಿತ್ರ ನೋಡುವಂತಾಗತ್ತೆ ಅಂತ ಖುಷಿಯಲ್ಲಿದ್ದಾರೆ. ಆದ್ರೆ ಅಸಲಿ ರಾಜಕೀಯ ಆಟ ಬೇರೆನೇ ಇದೆ. ಚುನಾವಣೆಯ ಸಮಯದಲ್ಲಿ ಅಂತಹ ಚಿತ್ರಗಳ ಬಿಡುಗಡೆ ಕಾಕತಾಳೀಯ ಏನಲ್ಲ. ಕೇರಳ ಸ್ಟೋರಿ 2024ರ ಲೋಕಸಭೆ ಚುನಾವಣೆಗೆ 1 ವರ್ಷದ ಮೊದಲು ಬಂತು. ಬಂಗಾಳ ಫೈಲ್ಸ್ ಬಂಗಾಳ ವಿಧಾನಸಭೆ ಚುನಾವಣೆಗೆ ಇನ್ನೇನು 7 ತಿಂಗಳ ಮೊದಲು ಅದು ಬಂತು. ಕಾಶ್ಮೀರ ಫೈಲ್ಸ್ ಮಾರ್ಚ್ 2022ರಲ್ಲಿ UP ಚುನಾವಣೆಗೆ 8 ತಿಂಗಳ ಮೊದಲು ಬಂತು. ಈ ಚಿತ್ರಗಳ ಪ್ರಚಾರಕ್ಕೆ ಸ್ವತಃ ಬಿಜೆಪಿನೇ ನಿಂತಿತ್ತು. ಸಚಿವರು ಮತ್ತೆ ಮುಖ್ಯಮಂತ್ರಿ ಚಿತ್ರ ನೋಡೋದಿಕ್ ಹೋದ್ರು. ಆದ್ರೆ ಕಳೆದ ವರ್ಷದವರೆಗೂ ಸುತ್ಲಜ್ ಬಿಡುಗಡೆಗೆ ಒತ್ತಾಯ ಮಾಡ್ತಾ ಇದ್ದಂತಹ ಬಿಜೆಪಿ ಈ ಒಂದು ಚಿತ್ರವನ್ನ ಯಾಕೆ ವಿರೋಧ ಮಾಡ್ತಾ ಇದೆ? ಇದು ಅರ್ಧ ಸತ್ಯ ಅನ್ನೋ ಕಾರಣಕ್ಕಾಗಿನ? ಕಾಶ್ಮೀರಿ ಫೈಲ್ಸ್, ಕೇರಳ ಸ್ಟೋರಿ, ದಿ ತಾಜ್ ಸ್ಟೋರಿ ಮತ್ತೆ ಸಬರ್ಮತಿ ರಿಪೋರ್ಟ್ ನಂತಹ ಚಿತ್ರಗಳು ಕೂಡ ಏನ್ ಸತ್ಯಗಳಿಂದ ತುಂಬಿರ್ಲಿಲ್ವಲ್ಲ, ಅವುಗಳಲ್ಲಿ ಹಸಿ ಹಸಿ ಸುಳ್ಳುಗಳು ಇದ್ವು. ಸಬರ್ಮತಿ ರಿಪೋರ್ಟ್ ಅನ್ನ ಸಂಸತ್ತಿನಲ್ಲಿ ಪ್ರದರ್ಶಿಸಲಾಯಿತು. ಮೋದಿ ಅವರ ಇಡೀ ಸಚಿವ ಸಂಪುಟ ಅಲ್ಲಿ ಹಾಜರಿತ್ತು.
ಮೋದಿ ಅವರು ತಮ್ಮ ರ್ಯಾಲಿಗಳಲ್ಲಿ ಈ ಚಿತ್ರಗಳ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮೋದಿ ಈಗ ಜುಲೈ 17ರಂದು ಪಂಜಾಬ್ಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಅವರು ಈ ಸುತ್ಲಜ್ ವಿಷಯದಲ್ಲಿ ಯಾವ ನಿಲುವನ್ನ ತೆಗೆದುಕೊಳ್ತಾರೆ ಆಗ ನಮಗೆ ಗೊತ್ತಾಗುತ್ತೆ. ಚಿತ್ರಗಳನ್ನ ತೋರಿಸೋ ಮೂಲಕ ಮತ್ತೆ ನಿಲ್ಲಿಸೋ ಮೂಲಕ ಚರ್ಚೆಗಳನ್ನ ಹುಟ್ಟಾಕ್ಲಾಗತ್ತೆ. ಚಿತ್ರವನ್ನ ನಿಲ್ಲಿಸುವಂತಹ ವಿವಾದದಿಂದ ಬಿಜೆಪಿಗೆ ನಷ್ಟ ಆಗೋದಿಲ್ಲ, ಆದ್ರೆ ಚಿತ್ರ ಸೃಷ್ಟಿ ಮಾಡಿದಂತ ಒಂದು ವಾತಾವರಣ ಖಂಡಿತವಾಗಿನೂ ಬಿಜೆಪಿಗೆನೆ ಲಾಭ ತರುತ್ತೆ. ಈ ಚಿತ್ರ ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕಬಹುದಾಗಿತ್ತು, ಆದ್ರೆ ಕಾಂಗ್ರೆಸ್ ಈ ಚಿತ್ರವನ್ನ ಪ್ರದರ್ಶಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಹಿಂದೆ ಏನೇ ನಡೆದಿದ್ರು ಅಧಿಕಾರದ ದುರುಪಯೋಗ ಆಗಿದೆ ಅಂತ ಒಪ್ಕೊಳ್ಳಲಾಗಿದೆ. ಅಂತಹ ಚಿತ್ರಗಳು ಸುಧಾರಣೆಗೆ ಅವಕಾಶವನ್ನು ಒದಗಿಸುತ್ತವೆ ಅಂತ ಪ್ರತಿಪಾದಿಸಲಾಗಿದೆ. ಚಿತ್ರ ಬಿಡುಗಡೆಗಾಗಿ 4 ವರ್ಷಗಳ ಕಾಲ ಕಾದಿತ್ತು. ಈಗ ನಂತರ 2 ದಿನಗಳಲ್ಲಿ ಅದನ್ನ OTTಯಿಂದ ತೆಗೆದುಹಾಕಲಾಯಿತು. ಆ ಕುರಿತ ಅಧಿಕೃತ ಆದೇಶವನ್ನ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ತೆಗೆದು ಹಾಕೋದಿಕ್ಕೆ ಏನ್ ಕಾರಣ ಅಂತ ಕೂಡ ಹೇಳಲಿಲ್ಲ. ಈ ಹಿಂದೆ 2023ರಲ್ಲಿ ಟೊರೊಂಟೊ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಸತ್ಲುಜ್ ಪ್ರದರ್ಶಿಸೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದ್ರೆ ಭಾರತ ಸರ್ಕಾರದ ಆಕ್ಷೇಪಣೆಗಳಿಂದಾಗಿ ಅದನ್ನ ಹಿಂತೆಗೆದುಕೊಳ್ಳಲಾಯಿತು. ಆಗ ಯಾವುದೇ ಗದ್ದಲ ಇರಲಿಲ್ಲ. ಆದ್ರೆ ಈಗ ಚುನಾವಣೆ ಹತ್ತಿರ ಇರೋ ಕಾರಣಕ್ಕೆ ಪಂಜಾಬ್ನಲ್ಲಿ ಇದೆಲ್ಲಾನು ಆಗ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗಿದೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.